ಇದೆಯಾ? ಏನಾಯ್ತು? ನಾನು 11 ಗಂಟೆ ಡಿಸ್ಚಾರ್ಜ್ ಆಗ್ಬಿಟ್ಟು ಬಂದಿದ್ದೀನಿ. ಇಲ್ಲ ಅಕ್ಕ, 9:30 ಫೋನ್ ಮಾಡಿದಾರ ಅಕ್ಕ. ದೊಡ್ಡಬಳ್ಳಾಪುರ ಬ್ರಾಂಚ್ ಸವಾಸ ನಮಗೆ ಬೇಡ. ಊದ್ಬತ್ತಿ ಮೇಲೆ ಹಾಕಿದ ದುಡ್ಡು ಹೊಗೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಅನ್ನೋ ಊದ್ಬತ್ತಿ ಕಂಪನಿಗೆ ಆರತಿ ಅನ್ನೋ ಹೆಣ್ಣುಮಗಳು ಅಫಿಷಿಯಲ್ ಓನರು. ಅಪ್ಪ ಸುಬ್ರಹ್ಮಣಿ, ಅಮ್ಮ ನಾಗರತ್ನ, ತಮ್ಮ ಅಭಿಲಾಷು, ಗಂಡ ಕಿರಣ್ ಕುಮಾರ್, ಫುಲ್ ಫ್ಯಾಮಿಲಿ ಎಲ್ಲ ಓನರ್ರೇ. ಇವೆಲ್ಲ ಸೇರ್ಕೊಂಡು ಬರೀ ಊದ್ಬತ್ತಿ ಧೂಪದ್ಬತ್ತಿ ವ್ಯಾಪಾರ ಮಾಡ್ಕೊಂಡಿದ್ದಿದ್ರೆ ಯಾರಿಗೂ ಅಭ್ಯಂತರ ಇರ್ತಿರ್ಲಿಲ್ಲ. ಅದನ್ನು ಬಿಟ್ಟು 1 ಲಕ್ಷ ಹಾಕಿದ್ರೆ ತಿಂಗಳು 23,000 ಕೊಡ್ತೀವಿ ಅಂತ ಟೋಪಿ ಸ್ಕೀಮ್ ಶುರು ಮಾಡ್ಕೊಂಡ್ಬಿಟ್ವಲ್ಲ, ಅದು ಸಮಸ್ಯೆ. ಇಂಥದ್ದೇ ಒಂದು SLV ಅಂತ ಕಂಪನಿ ಸೇಮ್ ಇದೇ ಥರ ಸ್ಕೀಮ್ ಮಾಡಿಬಿಟ್ಟು ಸ್ಕ್ಯಾಮ್ ಮಾಡ್ಕೊಂಡು ಬಾಗಿಲು ಬರ್ಕೊಂಡು ಹೋಯ್ತು. ಇದು ಅದರದ್ದೇ ಒಂದು ಬೀಜ ಅನ್ನೋ ಇನ್ಫಾರ್ಮೇಶನ್. ಈ ಕಿರಣ್ ಕುಮಾರ್ ಕೂಡ ಅಲ್ಲೇ ಕೆಲಸ ಕಲ್ತ್ಕೊಂಡು ಬಂದಿದ್ದಂತೆ. ಅದೇ ಟೀಮು, ಸೇಮ್ ಸ್ಕೀಮು. ಜನಕ್ಕೆ ಈಸಿಯಾಗಿ ದುಡ್ಡು ಬರುತ್ತೆ ಅಂತ ಜೋರು ಪ್ರಮೋಷನ್ ಮಾಡಿದ್ರೆ ಸಾಕು, ಕಣ್ಣು ಮುಚ್ಕೊಂಡು ನಂಬ್ತಾರೆ, ತಂದು ದುಡ್ಡು ಹಾಕ್ತಾರೆ. ಒಂದ್ಸಾರಿ ಕಳ್ಕೊಂಡವ್ರು ಸುಮ್ಮನಾಗಲ್ಲ. ಇನ್ನೊಂದು ಹೊಸ ಕಂಪ್ನಿಗೆ ಬಂದರೆ ಮತ್ತೆ ದುಡ್ಡು ಕೊಟ್ಟೋದು ಮಾತ್ರ ಬಿಡಲ್ಲ. ನಮ್ಮ ಜನಕ್ಕೆ ಕಳ್ಕೊಂಡಿದ್ದ ಜಾಗದಲ್ಲಿ ಹುಡ್ಕೋಬೇಕು ಅನ್ನೋ ಆಟ. ಸ್ಕ್ಯಾಮಲ್ಲಿ ದುಡ್ಡು ಸ್ಕೀಮಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ. ಇದೇ ಭರವಸೆನಲ್ಲಿ ದೊಡ್ಡಬಳ್ಳಾಪುರ ಒಂದೇ ಬ್ರಾಂಚಲ್ಲಿ 832 ಜನ ದುಡ್ಡು ಹಾಕವ್ರೆ. 8,44,95,000 ಕಲೆಕ್ಷನ್. ಕೋಲಾರದಲ್ಲಿ 2,300 ಜನದ ಇನ್ವೆಸ್ಟ್ಮೆಂಟು. ಕೋಲಾರದಲ್ಲಿ ಇನ್ನೊಂದು ಬ್ರಾಂಚು ದೆಬ್ನಹಳ್ಳಿನಲ್ಲಿ 1,500 ಜನ. ದೇವನಹಳ್ಳಿ ಮಾಲೂರು ಬ್ರಾಂಚಲ್ಲಿ ಸಾವಿರಾರು ಜನ ದುಡ್ಡು ಕಟ್ಟಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತವ್ರೆ. ಇವಾಗ ಲೆಕ್ಕ ಹಾಕೊಳ್ಳಿ ಎಷ್ಟು ಕೋಟಿಗಳಾದವು ಅಂತ. ಎಲ್ಲೋ ಸಾಯ್ಬೇಕು ಜನ, ಎಲ್ಲ ಮಿಡಲ್ ಕ್ಲಾಸ್ ಜನ ಹಾಕೊಂಡ್ರಿ. ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟಿದ್ನೆಲ್ಲ ತಂದು ಇವರು ಬಾಯಿಗೆ ಹಾಕ್ಕೊಟ್ಟವ್ರೆ. ಮನೇಲಿರೋ ಒಡವೆಗಳನ್ನ ಅಡ ಇಟ್ಟು ತಂದು ಕೊಟ್ಟವ್ರೆ. ಇನ್ನೂ ಕೆಲವರು ಸಾಲ ಮಾಡಿ ತಂದು ಇನ್ವೆಸ್ಟ್ ಮಾಡೋರು ಕಾಣ್ರಿ. ಇವಾಗ ಈ ಊದ್ಬತ್ತಿ ಕಂಪ್ನಿಯವ್ರು ನೋಡಿದ್ರೆ ದಿನಕ್ಕೊಂದು ಸುಸೂರು ಬತ್ತಿ ಹಚ್ತಾವ್ರೆ. ಡಬಲ್ ಪೇಮೆಂಟ್ ಆಗ್ಬಿಟ್ಟಿದ್ವು, ಬ್ಯಾಂಕಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಮು. ಇವಾಗ ಮ್ಯಾನೇಜರ್ಗಳು ದುಡ್ಡು ಎತ್ಕೊಂಡು ದೇಶನೇ ಬಿಟ್ಟು ಓಡೋಗ್ಬಿಟ್ಟವ್ರೆ ಅಂತ ಸ್ಟೋರಿ ಕಟ್ಟೋಕೆ ಶುರು ಮಾಡೋರು. ಪಾಪ ಆ ಮ್ಯಾನೇಜರ್ ಕಥೆಗಳು ಕೇಳಿದ್ರೆ ಇನ್ನೂ ಅಧ್ವಾನ. ಚಿಕ್ಕ ಜಾಗದಲ್ಲಿ ಗುಜ್ರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದು ಗಂಡ ಹೆಂಡತಿ ಕರ್ಕೊಂಡು ಬಂದು ಗಂಡ ಮ್ಯಾನೇಜರು ಹೆಂಡತಿ ಸ್ಟಾಕ್ ಇನ್ಚಾರ್ಜು ಅಂತ ಐಡೆಂಟಿಟಿ ಕಾರ್ಡ್ ಕೊಟ್ಬಿಟ್ಟು ನಿಮ್ದು ದೊಡ್ಡಬಳ್ಳಾಪುರ ಇನ್ಚಾರ್ಜು ಅಂತ ಕಳಿಸ್ಬಿಟ್ರೆ. ಆಲ್ಮೋಸ್ಟ್ ಎಲ್ಲ ಬ್ರಾಂಚ್ಗಳಲ್ಲೂ ಇದೇ ಟೆಕ್ನಿಕ್ಕು. ಇಂಥ ಗಂಡ ಹೆಂಡತಿ ಜೋಡಿಗಳನ್ನ ಸೆಟ್ ಮಾಡೋದು, ಇನ್ಚಾರ್ಜು ಅಂತ ಕೊಟ್ಬಿಡೋದು. ಈ ಜೋಡಿಗಳು ಜನಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ತಂದು ಕೊಡ್ಬೇಕು, ತಿಂಗಳಿಗೆ ಇಷ್ಟು ಅಂತ ಸಂಬಳ. ಇವಾಗ ಜನ ಎಲ್ಲ ಬಂದ್ಬಿಟ್ಟು ಈ ಮ್ಯಾನೇಜರ್ಗಳಿಗೆ ಗಂಡು ಬಿದ್ಬಿಟ್ಟವ್ರೆ. ಏನ್ ತಾನೇ ಮಾಡೋಕ್ಕಾಗುತ್ತೆ? ದೊಡ್ಡಬಳ್ಳಾಪುರ ಬ್ರಾಂಚಲ್ಲಿ ಇದ್ದು ಒಂದು ಹೆಣ್ಣು ಮಗಳು ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಜನ ಮೆಟ್ಮೆಟಲ್ಲಿ ಹೊಡಿತಿದ್ದಾರೆ, ಏನಾದ್ರು ಒಂದು ಮಾಡಿ ಅಂತ ಜೋರು ಗಲಾಟೆ ಮಾಡಿತ್ತಂತೆ. ಜನಗಳನ್ನ ಮೇಂಟೈನ್ ಮಾಡೋಕ್ಕೆಲ್ವ ನಿಮ್ಗೆ ಸಂಬಳ ಕೊಡ್ತಿರೋದು ಅಂತ ದಬಾಯಿಸ್ಕೊಳಿಸ್ಬಿಟ್ರಂತೆ. ಇದ್ರ ಮಧ್ಯದಲ್ಲಿ ದೇವನಹಳ್ಳಿ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಗಿ ಈ ಕಿರಣ್ ಕುಮಾರ್ನ ಅರೆಸ್ಟ್ ಮಾಡಿ 3 ದಿನ ಜೈಲಿಗೂ ಕಳಿಸಿದ್ರಂತೆ. ಈ ಅಪ್ಪ ವಾಪಸ್ ಬಂದ್ಮೇಲೆ 2 ದಿನ ರೆಸ್ಟ್ ತಗೊಂಡು ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡ್ತಿದ್ದೆ ಅಂತೆ. ಜನ ನೋಡೋರ್ಗು ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಹೋಗ್ಬಿಟ್ಟು ನಿಮ್ಮ ಸವಾಸನೆ ಬೇಡ ಸ್ವಾಮಿ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಗಲಾಟೆ ಮಾಡ್ತಾರೆ. ಏನು ಬಂತು ಭಾಗ್ಯ? ದುಡ್ಡು ವಾಪಸ್ ಬರೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಫ್ರಾಡ್ ಮಾಡಬೇಕು ಅಂತಲೇ ಸ್ಕೀಮ್ ಮಾಡ್ಕೊಂಡು ದುಡ್ಡೆದ್ದವರು ವಾಪಸ್ ಕೊಡ್ತಾರೆ. ನಮ್ಮ ಪೊಲೀಸರು ಏನಾದರೂ ಒಂದು ದಾರಿ ಮಾಡಬೇಕು ಕೊಂಡ್ರಿ. ಇದಕ್ಕೆ ಓಡೋದ್ಮೇಲೆ ಹುಡುಕೊಂಡು ಕೂತ್ಕೊಳ್ಳೋ ಬದಲು ಇವಾಗಲೇ ಹಿಡ್ಕೊಂಡು ಬಂದು ಜನಗಳ ದುಡ್ಡನ್ನ ವಾಪಸ್ ಕೊಡ್ಸೋ ಕೆಲಸ ಆಗಲಿ ಅನ್ನೋದು ನಮ್ಮ ಕನಸು.